ಹಾಯ್, ವೆಲ್ಕಮ್ ಟು ಖುಷಿ ಖುಷಿ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಹಲಸಿನ ಹೋಳಿಗೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಳಿಗೆಗೆ ಬೇಕಾಗುವ ಪದಾರ್ಥಗಳು: 2 ಕಪ್ಪು ಮೈದಾ ಹಿಟ್ಟು, 1/4 ಕಪ್ಪಷ್ಟು ಚಿರೋಟಿ ರವೆ, 1/4 ಟೀ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 250 ಗ್ರಾಮಷ್ಟು ಹಲಸಿನ ಹಣ್ಣು, 1 ಕಪ್ಪು ಬೆಲ್ಲ, 1 ಕಪ್ಪು ತೆಂಗಿನ ತುರಿ, 5 ರಿಂದ 6 ಏಲಕ್ಕಿ ಹಾಗೂ ಅಡಿಗೆಯ ಎಣ್ಣೆ. ಮೊದಲಿಗೆ ಮೈದಾ, ರವೆ, ಚಿಟಿಕೆ ಉಪ್ಪು, ಚಿಟಿಕೆ ಅರಿಶಿಣ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಮಿಕ್ಸ್ ಆದ ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ಹಿಟ್ಟು ಕಲಿಸಿದ ನಂತರ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನು 3 ರಿಂದ 4 ಗಂಟೆಗಳ ಕಾಲ ನೆನೆಸಿಡೋಣ. ಈಗ ಹೂರಣ ಮಾಡಲು ಹಲಸಿನ ಹಣ್ಣನ್ನು ತೆಗೆದುಕೊಂಡು ನೀರು ಹಾಕದೆ ಅದನ್ನು ಪೇಸ್ಟ್ ಮಾಡಿಕೊಳ್ಳೋಣ. ನಂತರ ಅದನ್ನು ತೆಗೆದು ಅದನ್ನು ಒಂದು ಬೌಲ್ನಲ್ಲಿ ಹಾಕೊಳ್ತಾ ಇದ್ದೀನಿ. ನೀರು ಹಾಕೊಳ್ದೆ ರುಬ್ಕೊಳ್ಬೇಕು. ಅರ್ಧ ತೆಂಗಿನಕಾಯಿ ಹೋಳಷ್ಟು ಕಟ್ ಮಾಡಿಕೊಂಡು ಅದನ್ನು ತರಿತರಿಯಾಗಿ ಇವಾಗ ರುಬ್ಕೊಳ್ಬೇಕು. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೋಡಿ, ತರಿತರಿಯಾಗಿ ರುಬ್ಕೊಂಡಿದ್ದೀವಿ. ಹಾಗೆ ಒಂದು ಬಾಣಲೆಯಲ್ಲಿ ಇಟ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ರವೆ ಬೆರೆಸ್ಕೊಂಡು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಳ್ಳೋಣ. ಗ್ಯಾಸ್ ಲೋ ಫ್ಲೇಮಲ್ಲೇ ಇರಲಿ. ಇದನ್ನು ಬಿಡದೆ ಕಲಿಸ್ತಾ ಇರಬೇಕು. ರವೆಯ ಬಣ್ಣ ಚೇಂಜ್ ಆಗಬೇಕು ನಮಗೆ, ಮತ್ತೆ ಘಮ ಬರಬೇಕು. ರವೆ ಫ್ರೈ ಮಾಡ್ತಾ ಮಾಡ್ತಾ ಘಮ ಬರುತ್ತೆ. ನೋಡ್ತಾ ಇದ್ದೀರಾ, ಗ್ಯಾಸ್ ಲೋ ಫ್ಲೇಮಲ್ಲೇ ಇದೆ. ಬಿಡದೆ ಕಲಿಸ್ತಾ ಇರ್ತೀನಿ. ಇವಾಗ ಕಲರ್ ಚೇಂಜ್ ಆಗಿದೆ, ಘಮ ಸಹ ಬರ್ತಿದೆ. ಇದನ್ನು ಒಂದು ಕಪ್ಗೆ ತೆಗೆದು ಇಟ್ಕೊಂಡು ತಣ್ಣಗಾಗೋಕೆ ಬಿಡೋಣ. ಇವಾಗ ನಮ್ಮಲ್ಲಿ ಏಲಕ್ಕಿ ಪೌಡರ್ ಇಲ್ಲದೆ ಇರೋ ಕಾರಣ ತೆಂಗಿನಕಾಯಿಗೆ ಏಲಕ್ಕಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಬಾಣಲೆಗೆ 1 ಕಪ್ನಷ್ಟು ಬೆಲ್ಲ ಹಾಕಿ ಬೆಲ್ಲದ ಪಾಕ ರೆಡಿ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಸೇರಿಸಿ ಪಾಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ಕರಗಬೇಕು ಇದು. ಇನ್ ಕೇಸ್ ನಿಮಗೆ ಬೆಲ್ಲ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಈ ಜಾಗದಲ್ಲಿ ನಾವು ಸಕ್ಕರೆ ಆ್ಯಡ್ ಮಾಡ್ಕೋಬೋದು. ಸ್ವೀಟ್ ನೋಡ್ಕೊಳ್ಳಿ, ನಮ್ಮದು ಹಲಸಿನ ಹಣ್ಣು ಫುಲ್ಲು ಸ್ವೀಟ್ ಇರೋದ್ರಿಂದ ಜಸ್ಟ್ 1 ಕಪ್ನಷ್ಟು ತೊಗೊಂಡಿದ್ದೀವಿ. ನೀವು ಸಿಹಿ ನೋಡಿಕೊಂಡು ಬೆಲ್ಲ ಅಥವಾ ಸಕ್ಕರೆ ಆ್ಯಡ್ ಮಾಡ್ಕೋಬೋದು. ಬೆಲ್ಲ ಕಂಪ್ಲೀಟಾಗಿ ಕರಗಿದ ನಂತರ ಅದಕ್ಕೆ ತುರಿದ ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀವಿ. ಗ್ಯಾಸ್ ಲೋ ಫ್ಲೇಮಲ್ಲೇ ಇದೆ. ಫುಲ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಇವಾಗ ಹಲಸಿನ ಹಣ್ಣಿನ ಪ್ಯೂರಿ ಹಾಕ್ಕೊಳ್ತಾ ಇದ್ದೀವಿ. ಬಿಡದೆ ಕಲಿಸ್ತಾ ಇರಬೇಕು. ಬಿಟ್ವಿ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಬಿಡದೆ ಕೈ ಆಡಿಸ್ತಾನೆ ಇರಿ. ಆ ಪಾಕಕ್ಕೆ ತೆಂಗಿನಕಾಯಿ ತುರಿ ಮತ್ತು ಅದು ಹಲಸಿನ ಹಣ್ಣಿನ ಏನು ಪೇಸ್ಟ್ ಇರುತ್ತೋ ಅದು ಫುಲ್ಲು ಮಿಕ್ಸ್ ಆಗಬೇಕು. ತುಂಬ ಚೆನ್ನಾಗಿ ಸ್ಮೆಲ್ ಇಲ್ಲೇ ಗೊತ್ತಾಗುತ್ತೆ ನಿಮಗೆ.
ಈ ಟೈಮಲ್ಲಿ ನಮಗೆ ಶುಗರ್ ಏನಾದರೂ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು, ನೋಡ್ಕೊಳ್ಳಿ. ಇವಾಗ ಹುರಿದಿಟ್ಟಿರೋ ರವೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ, ಆ್ಯಡ್ ಮಾಡಿಕೊಂಡು. ಈ ಹೂರಣ ಗಟ್ಟಿ ಆಗಬೇಕು. ನಾವು ಲಡ್ಡು ಏನು ಕಟ್ಟುತ್ತೀವೋ ಆ ರೇಂಜಿಗೆ ಗಟ್ಟಿ ಆಗ್ತಾ ಬರುತ್ತೆ. ನೀವು ಪ್ಯೂರಿ ಏನಾದ್ರು ಜಾಸ್ತಿ ಹಾಕ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ರವೆನ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೊಳ್ಳಿ. ನೋಡ್ತಾ ಇದ್ದೀರಾ? ಇವಾಗ ಗಟ್ಟಿ ಆಗ್ತಾ ಬರ್ತಿದೆ. ಹೂರಣ ರೆಡಿ ಆಗಿದೆ. ಇದು ಇಷ್ಟಿದ್ರೆ ಸಾಕು, ಅದು ಪಾತ್ರೆಗೆ ಅಂಟ್ಕೊಳ್ಳೋದಿಲ್ಲ. ಹೀಗಿದ್ರೆ ರೆಡಿ ಆಗಿದೆ ಅಂತ ಅರ್ಥ. ಇದನ್ನು ತಣ್ಣಗಾಗಿ ಹಾಕ್ಬಿಡೋಣ. ಇವಾಗ ಒಂದು ಕಡೆ ಹಂಚು, ಒಂದು ಕಡೆ ಹೋಳಿಗೆ ಲಟ್ಟಿಸ್ಕೊಳ್ಳೋದಕ್ಕೆ ರೆಡಿಯಾಗಿದೆ. ಅದು ಪೂರ್ತಿ ತಣ್ಣಗಾದ್ಮೇಲೆ ನೋಡಿ, ಒಂಚೂರು ಎಣ್ಣೆನ ಕೈಯಲ್ಲಿ ಎಣ್ಣೆ ಸವರ್ಕೊಂಡು ಅದನ್ನು ಲಡ್ಡು ಟೈಪಲ್ಲಿ ಉಂಡೆ ಕಟ್ಟಬೇಕು. ಕನಕನೂ ಅಷ್ಟೇ ಚೆನ್ನಾಗಿ ನೆಂದಿದೆ. ಅದಕ್ಕೆ ನೋಡಿ, ಇವಾಗ ಹೂರಣನ ಹಾಕಿ ಕವರ್ ಮಾಡ್ಕೊಳ್ಬೇಕು. ಇದಕ್ಕೆ ಲಟ್ಟಣಿಗೆ ಅವಶ್ಯಕತೆ ಇಲ್ಲ, ಕೈಯಲ್ಲೇ ತಟ್ಕೋಬೋದು. ಫಸ್ಟ್ ಟೈಮ್ ಮಾಡೋರು ಸಹ ಆರಾಮಾಗಿ ಮಾಡ್ಬೋದು. ಇದು ಎಲ್ಲ ಹೋಳಿಗೆಕ್ಕಿಂತ ಈ ಹೋಳಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ನಾವು ಎಷ್ಟು ತೆಳುವಾಗಿ ಬೇಕಾದರೂ ಅಷ್ಟು ತೆಳುವಾಗಿ ಇದನ್ನು ಲಟ್ಟಿಸ್ಕೊಳ್ಬೋದು. ಒಂದು ಕಡೆ ಹಂಚನ್ನು ಕಾಯ್ದಿರುತ್ತೆ, ಇಲ್ಲಿ ನಾವು ಲಟ್ಟಿಸ್ಕೊಳ್ಬೋದು. ನೋಡಿ, ತೆಳುವಾಗಿ ಬಂದಿದೆ. ಇವಾಗ ಹಂಚನ್ನು ಕಾದಿದೆ, ಅದರ ಮೇಲೆ ಹಾಕೋಣ. ಸುತ್ತ ಆಯಿಲ್ ಹಾಕೋಣ. ಎರಡೂ ಕಡೆ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಇದನ್ನು ಸುಡಬೇಕು. ಹೈ ಫ್ಲೇಮ್ ಬೇಡ, ಮೀಡಿಯಂ ಫ್ಲೇಮೇ ಇರಲಿ. ತುಂಬ ಚೆನ್ನಾಗಿ ಬಂದಿದೆ. ಸ್ಮೆಲ್ ಸಹ ತುಂಬ ಚೆನ್ನಾಗಿ ಬರ್ತಿದೆ. ಬ್ಯಾಚುಲರ್ಸ್ ಸಹ ಮಾಡ್ಕೊಳ್ಬೋದು. ಇದನ್ನು ಏನಾದರೂ ಸ್ಪೆಷಲಾಗಿ ಮಾಡ್ಕೊಳ್ಬೇಕು ಅಂದರೆ ತುಂಬ ಈಸಿ ಆಗಿದೆ. ನೋಡಿ, ನಿಧಾನಕ್ಕೆ ಸುತ್ತ ಬೇಯಿಸ್ಕೊಂಡು ತಿರುಗಿ ಹಾಕ್ಕೊಳ್ಬೋದು. ಎರಡು ಕಡೆ ಇವಾಗ ಚೆನ್ನಾಗಿ ಬೆಂದಿದೆ, ನೋಡ್ತಿದ್ದೀರಾ? ಆಗಿದೆ. ನಿಮಗೋಸ್ಕರ ಇವಾಗ ಇನ್ನೊಂದು ತೋರಿಸ್ತಾ ಇದ್ದೀವಿ.
ಫಸ್ಟ್ ಟೈಮ್ ಮಾಡೋರು ಸಹ ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನು, ಕಷ್ಟ ಏನಿಲ್ಲ. ನೋಡಿದ್ರಿ ಅಲ್ವಾ ಎಷ್ಟು ಈಸಿಯಾಗಿ ಹಲಸಿನ ಹಣ್ಣಿನ ಹೋಳಿಗೆ ಮಾಡ್ಬೋದು ಅಂತೇಳಿ. ಈ ವಿಡಿಯೋ ನೀವು ಮಾಡಿ ಹೇಗಿತ್ತು ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.